ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಅಮೋಘವಾದಂತೆ ಕೊಡುಗೆ ಇದೆ, ಅದನ್ನು ಇವತ್ತು ಸ್ಮರಿಸಬೇಕಾಗ್ತದೆ. ನಾವೆಲ್ಲ ಆಲೋಚನೆ ಮಾಡಬೇಕು. ಏನು 500 ವರ್ಷಗಳ ಹಿಂದೆ ಸಮಾಜದಲ್ಲಿ ಏನಿತ್ತಪ್ಪ, ಯಾವ ಪರಿಸ್ಥಿತಿ ಇತ್ತು? ಎಲ್ಲಾ ಕಡೆ ಅಂಧಕಾರ ಇತ್ತು, ಜಾತೀಯತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಇವತ್ತು ಕಂದಾಚಾರ ಇತ್ತು, ಶೋಷಣೆ ಇತ್ತು, ಅನ್ಯಾಯ ಇತ್ತು, ದೌರ್ಜನ್ಯ ಇತ್ತು. ಬಹಳಷ್ಟು ಜನರು ಬಹಳ ಮುಗ್ಧರಾಗಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಮೇಲು ಕೀಳು ಅನ್ನುವಂತ ಒಂದು ಭಾವನೆ ಇತ್ತು. ಇವತ್ತೇನು ಭಕ್ತಶ್ರೇಷ್ಠ ಕನಕದಾಸರವರು ಜನ್ಮ ತಾಳಿದ ಮೇಲೆ ಅವ್ರಿಗೆಲ್ಲ ಸೌಕರ್ಯಗಳಿದ್ದು, ಅವರು ಸುಮಾರು ಹಳ್ಳಿಗಳ ದಂಡನಾಯಕರಾಗಿ, ಈಗಲೇ ಹೇಳಿದ್ರು 78 ಗ್ರಾಮಗಳಿಗೆ ಅವರು ಮುಖ್ಯಸ್ಥರಾಗಿದ್ರು. ಅವ್ರಿಗೆ ಯಾವುದೇ ಕೊರತೆ ಇರಲಿಲ್ಲ, ಶ್ರೀಮಂತರಾಗಿದ್ರು. ಅವರು ಎಲ್ಲಾ ರೀತಿಯ ಇವತ್ತು ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನು ಮಾಡಿಕೊಂಡಿದ್ರು, ಅವರು ಅಧ್ಯಯನ ಮಾಡಿದ್ರು, ಬಹಳಷ್ಟು ಜ್ಞಾನವನ್ನು ಪಡೆದಿದ್ರು, ಐಷಾರಾಮಿ ಜೀವನ ನಡೆಸಬಹುದಾಗಿತ್ತು. ಆದರೆ ಅವರ ಸಮಾಜದಲ್ಲಿರುವಂತಹ ಏನು ಅನಿಷ್ಟ ಪದ್ಧತಿಗಳಿದ್ದಾವೆ, ಏನು ಯಾವ ರೀತಿಯಲ್ಲಿ ಇವತ್ತು ತಾರತಮ್ಯ ಇದೆ, ಅದೆಲ್ಲವನ್ನು ಹೋಗಲಾಡಿಸಬೇಕು, ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಪುರಂದರದಾಸರ ಸಮಕಾಲೀನರು. ಕನ್ನಡ ಸಾಹಿತ್ಯದ 2 ಕಣ್ಣುಗಳಪ್ಪ ಅಂತ ಹೇಳಿದ್ರೆ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ. ಅದೇ ರೀತಿಯಲ್ಲಿ ಅವರು ಬೆಳೆದುಕೊಂಡು ಬಂದು ಕೀರ್ತನೆಗಳ ಮುಖಾಂತರ ಅವರೇನೊಂದು ಕ್ರಾಂತಿಯನ್ನು ಮಾಡ್ತಾರೆ. ಒಂದು ಈಗಾಗಲೇ ಹೇಳಿದ್ರಲ್ಲ, ಒಂದು ತಂಬೂರಿ, ಒಂದು ಗೋಂಗಡಿ, ಅವೆರಡು ಹಾಕೊಂಡು ಇಡೀ ರಾಜ್ಯದಾದ್ಯಂತ ಸುತ್ತಾಡ್ತಾರೆ. ಸುತ್ತಾಡಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ತಮ್ಮ ಕೀರ್ತನೆಗಳ ಮುಖಾಂತರ ಅವರೇನು ಸುಮಾರು 300 ಕೃತಿಗಳ ರಚನೆ ಮಾಡ್ತಾರೆ. ಇವತ್ತೇನು ಯಾವ ರೀತಿಯಲ್ಲಿ ರಾಮಧನ್ಯ ಚರಿತೆ ಇರ್ಬೋದು, ಇನ್ನಿತರ ಅನೇಕ ಮೋಹನ್ ತರಂಗಿಣಿ, ಆ ಒಂದು ಕೀರ್ತನೆಗಳ ಮುಖಾಂತರ, ಕಾವ್ಯಗಳ ಮುಖಾಂತರ ಜನರಿಗೆ ಆಕರ್ಷಣೆ ಮಾಡಿ ಮನೆ ಮನೆಗೆ ಹೋಗಿ ಅವರನ್ನು ಬಡಿದೆಬ್ಬಿಸಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಿ ಇವತ್ತೇನು ಒಂದು ಬದಲಾವಣೆ, ಒಂದು ಪರಿವರ್ತನೆ. ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆ ಏನು ಅಂತ ಬಲ್ಲಿರ ಅಂತ ಕೇಳ್ತಾರೆ. ನೀವು ಏನಾದ್ರು ಅಪ್ಲಿಕೇಶನ್ ಹಾಕಿದಾರೆ ಇವತ್ತು ಈ ಜಾತಿ ಎಲ್ಲ ಹುಟ್ಟಬೇಕು ಅಂತ? ಏನಿದೆ, ಯಾರು ಅಪ್ಲಿಕೇಶನ್ ಅರ್ಜಿ ಹಾಕಿಲ್ಲ ಇವತ್ತು. ಆದ್ರೆ ಇವತ್ತು ಯಾರು ನಾನ್ ಮೇಲೆ ನೀ ಮೇಲೆ, ನನ್ನ ಧರ್ಮ ನನ್ನ ಜಾತಿ ಶ್ರೇಷ್ಠ, ನಿನ್ನ ಜಾತಿ ಶ್ರೇಷ್ಠ ಇರಲಿ. ಸ್ವಧರ್ಮದಲ್ಲಿ ನಿಷ್ಠೆ ಇರಬೇಕು. ಅನ್ಯ ಧರ್ಮೀಯರ ಬಗ್ಗೆ, ಅವರ ಏನು ಪ್ರವಾದಿಗಳ ಬಗ್ಗೆ ಗೌರವ ಇರಬೇಕು. ಗೌರವ ಇಟ್ಕೊಂಡು ನಾವೆಲ್ಲರನ್ನು ಲಿವ್ ಅಂಡ್ ಲೆಟ್ ಲಿವ್ ಅನ್ನೋ ರೀತಿಯಲ್ಲಿ ಇತರನ್ನು ನಮ್ಮ ಜೊತೆಲಿ ತೆಗೆದುಕೊಂಡು ಹೋಗುವಂತ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಎಲ್ಲರಿಗೂ ಒಂದೇ ಶಬ್ದದಲ್ಲಿ ಅತಿ ಆತ್ಮೀಯವಾಗಿ ಈ ಕಾರ್ಯಕ್ರಮದ ವತಿಯಿಂದ ಶುಭಾಶಯ ಕೋರ್ತಾ ಒಂದೇ ಶಬ್ದ ಹೇಳ್ತೀನಿ. ಜರ ಬಂಡೆಪ್ಪ ಸಾಬ್ರ ಹಳ್ಳಿ ಭಾಷೆದಾಗ ಹೇಳಿದ್ರೆ ಬೀದರ್ದ, ನಾವೇ ಅದಕ್ಕೆ ಆಚೆಕಿನ ಚಿಮ್ಕೋಡ್ ಹಳ್ಳಿ ಭಾಷೆದಾಗ ಹೇಳ್ಬೇಕು. ಅವ್ರ ಕಾಶಪ್ಪು ಜರ ಕಡಿಮೆ ಆದ ಚಿಮ್ಕೋಡ್ ಕಡಿ ಹಾಡಪ್ಪರಿ ಹೇಳ್ತೀರಿ. ನಿನ್ನಂತ ಆಗಬೇಕು ಕನಕ, ನಿನ್ನಂತ ಆಗಬೇಕು ಅಂತೀರಿ. ಯಾವ ಆಧಾರ ಮೇಲೆ ಅಂತೀರಿ ಅನ್ನೋದಕ್ಕ ಒಂದು ಶಬ್ದ ಹೇಳಿದ್ರು. ತಂಗಿ ಹೇಳಿದ್ರು, ವ್ಯಾಸರಾಯರು ಗುರುಗಳಾಗಿದ್ದಾಗ ಜಾತಿ ಪದ್ಧತಿ ಇತ್ತು ಅನ್ನೋದು ಬಂದಾಗ ಇವಾಗ ಕೋರಿ ಹಾಕೊಂಡಿರ್ತಕ್ಕಂಥ ಒಬ್ಬನೇ ಕುರುಬ, ಉಳಿದ ಮೇಲ್ವರ್ಗ ಅನ್ನತಕ್ಕಂಥ ಜನ, ವರ್ಗ ಯಾವುದೂ ಮೇಲಿಲ್ಲ. ಬಹಳ ಚಲೋ ಹೇಳಿದ್ರು. ಅಪ್ಲಿಕೇಶನ್ ಹಾಕಿ ಹುಟ್ಟಬೇಕಂದ್ರೆ ನಾವೆಲ್ಲರೂ ರಾಜಸ್ಥಾನದಾಗ ಹುಟ್ಟಂತ ಅರ್ಜಿ ಹಾಕಬೇಕಾಯ್ತು. ಹುಟ್ಟದಕ್ಕೆ ಯಾರು ತಾಯಿ ತಂದೆಗಿಂತ ದೊಡ್ಡ ದೇವರ ಜಗತ್ತಿನಾಗ ಯಾರ್ಯಾರು ಇಲ್ಲ ಅನ್ನೋ ಮಾತು ಅಣ್ಣಬಸವಣ್ಣವರು ಸಹ ಹೇಳಿದರು. ಕುಲ ಇಲ್ಲ ಯಾರಿಗೆ ಬಿ, ಇವ ನಮ್ಮವ, ಎಲ್ಲರೂ ಕೊಲ್ಲವನೇ ಮಾದಿಗ ವಲಸು ತಿಂಬವನೇ ಹೊಲೆ ಅಂತ ಹೇಳಿರ್ತಕ್ಕಂಥ ಮಾತಿಗೆ ಕನಕದಾಸರು ಕೇಳ್ತಾರೆ, ನಿಮ್ಮ ಕುಲದ ನೆಲೆ ಇಲ್ಲ ಅನ್ನೋದು ಅಂತ ಕೇಳಿದ್ರು. ಆದರೂ ಸಹಿತ ವ್ಯಾಸರಾಯರು ಕಲಿಸಿರ್ತಕ್ಕಂಥ ಭಾಷೆಯಲ್ಲಿ ರಹೀಮ್ ಖಾನ್ ಸಾಹೇಬರು ಹೇಳಪ್ಪರಿ ಹೇಳ್ತಾರೆ ಹಿಂದಿ ಒಳಗ, ಅಗರ್ सांस लेने के हवा अगर भगवान नहीं दिया होता तो कौन जिंदा रहते थे. ಉಸ್ವಾಸಾಡ ಗಾಳಿ ಯಾರ ಮುತ್ತೇನ ಖಾತೆದಾಗ ರಿಜಿಸ್ಟರ್ ಹಾಕಿ ಕೊಟ್ರೇನ್ರಿ ಈ ಜಾತಿಗೆ ಇವರು ಅಂತ. ಅದಕ್ಕೆ ಕನಕ ಕೇಳ್ತಾನ, ನಿಮ್ಮ ಕುಲದ ನೆಲೆಯಲ್ಲಿ ಅನ್ನದ ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಎಲ್ಲರೂ ಸಲವನ್ನೋದಕ್ಕೆ ಶ್ರೀನಿವಾಸ ಅನ್ನೋ ಮಾತು ಬರ್ತದ. ಒಂದೇ ಶಬ್ದ ಹೇಳ್ತೀನಿ ಸರ್, ಶ್ರೀಕೃಷ್ಣನ ಗುಡಿ ಒಳಗ ಹೋಗ್ಯಾರಂತ ಕನಕದಾಸರು ನಾವು ಕೇಳಿಲ್ಲ, ಆದ್ರೆ ಹೋಗ್ಯಾರಂತ.
ನಾ ಒಂದೇ ಶಬ್ದ ಕೇಳ್ತೀನಿ, ನಿಮ್ಮೆಲ್ಲರಿಗೆ ಕೇಳ್ತೀನಿ. ಶ್ರೀಕೃಷ್ಣ ಅಂಬ ಜಾತಿ ಪ್ರಕಾರ ಯಾವ ಜಾತಿ? ಜಾತಿಯರ ಯಾರಿಗೂ ಇಲ್ಲ. ಆದ್ರೆ ಅಂಬ ಜಾತಿ ಪ್ರಕಾರ ಯಾವ ಜಾತಿ? ಗೌಳಿಗೆರು. ಗೌಳಿಗೆರು ಏನ್ ಕಾಯ್ತಾವ ಸರ್? ದನ ಕಾಯೋರು. ದನ ಏನಿಲ್ಲ, ಚನ್ನಬಸವ ಪಟ್ಟದ ರಂಗಮಂದಿರದಾಗ, ಪಾರ್ಲಿಮೆಂಟ್ನಾಗ, ಅಸೆಂಬ್ಲಿದಾಗ ಮೇಯಿಸ್ತಾರ ಸರ್? ಜಂಗಲ್ನಾಗೆ ಮೇಯಿಸ್ತಾರ. ಹುಲ್ಲು ಕಾಡು ಮಳೆ ಚಳಿ ಬಿಸಿಲು ಗಾರು ಗಂಟಿ ಬ್ಯಾಸ್ಗಿ ಅಲ್ಲೇ ಮೇಯಿಸಪ್ಪ. ಕುರಿಯಲ್ಲಿ ಮೇಯಿಸ್ತಾರ ಕನಕದಾಸ ಕುರಿ ಮನುಷ್ಯ. ಅಲ್ಲೇ ಮೇಯಿಸೋದಾಗ ಈಟ್ ಕಾಮನ್ ಸೆನ್ಸ್ ನಮ್ಮ ದೇಶದಾಗಿಲ್ಲ. ಕೃಷ್ಣನ ಗುಡಿಯಾಗ ಹೋಗ್ಲಕ್ಕ ಅಲ್ಲಿದ್ದವರು ಕುರಿ ಮೇಯಿಸವ ದನ ಮೇಯಿಸೋ ಗುಡಿಯಾಗ ಹೋಗ್ಲಕ್ ಕೊಡೋದಂದ್ರ ಇದು ಯಾವ ಮನುಷ್ಯನ ಜಾತಿ? ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಪೀಳಿಗೆಯಲ್ಲಿ ಗುಡಿ ತಿರುಗಿಸನೋ ಬಿಟ್ಟನೋ ಗೊತ್ತಿಲ್ಲ, ಅಥವಾ ನಾಟಕ ಮಾಡಿರ್ಬೇಕು ಗೊತ್ತಿಲ್ಲ. ಯಾಕ ಮಾತು ಇವರೆಲ್ಲ ಮಂದಿ ಬಂದು ಹೊಡೆದ್ರು ಹೆಂಗ ಅಂತ ಹೇಳಿ. ಆದ್ರೆ ಏನೇ ಇದ್ರು ಸಹಿತ ಹಂಗ ಬಸವಣ್ಣ ಹೇಳ್ತಾರ, ನೀನು ಒಲಿದರೆ ಕೊರಡು ಕೊನರುವುದಯ್ಯ ಅಂತ ತಿಳಿಸಿರ್ಬೇಕು ಕೃಷ್ಣ ಖರೆ. ಆದ್ರೆ ಕೃಷ್ಣನ ಗುಡಿಯಾಗ ದನ ಮೇಶ್ವರ ಗುಡಿಯಾಗ ಕುರಿ ಮೇಶ್ವರ ಹೋಗ್ಲಕ್ ಕೊಟ್ಟಿಲ್ಲ ಅಂತ ಹೇಳಿದ್ರ ಇದು ಯಾವ ಮನುಷ್ಯ ಜಾತಿ? ಇದನ್ನ ಪ್ರಶ್ನೆ ಮಾಡ್ಬೇಕಂತ ಕನಕದಾಸ ಹೇಳಿದಾರ. ಅದಕ್ಕಾಗಿ ಕನಕನಂತರಾಗಬೇಕು, ನಿನ್ನಂತಾಗಬೇಕು, ಕನಕ ನಿನ್ನಂತಾಗಬೇಕು. ಇದು ಮನೆ ಒಳಗೆ ಚಾಲು ಆಗಬೇಕು. ನಾವು ಹೇಳಿದ್ಕಿಂತ ಜಾಸ್ತಿ ಸ್ವಲ್ಪ ಪ್ರಾಕ್ಟಿಕಲಿ ಅವ್ರ ವಿಚಾರ ಮೇಲೆ ನಾವು ನಡಿಬೇಕು ಅಂತ ನನ್ನ मेरा एक ऐसा सजेशन है कि जितने भी महात्मा होते हैं, जो भी समाज में होते हैं, बहुत बड़ा उनका इतिहास रहा है और कई हजारों सालों से आज तक उनका नाम जिंदा, इसलिए इसी के लिए जिंदा कि वो कभी किसी समाज के बारे में बात नहीं करे, किसी अमीर गरीब के बारे में बात नहीं किए, वो एक इंसानियत के बारे में बात किए। तो हम सब जानते हैं, सुबह घर से पूजा करके दुआ करके निकलते हैं बाहर और खुदा के सामने हाथ जोड़ते हैं, हम ईमानदारी से काम करेंगे और अच्छे रास्ते पे जाएंगे, गलत काम नहीं करेंगे। फिर मार्केट में आने के बाद, बाजार में आने के बाद अमीर गरीब जात पात हर चीज से लोग डिस्टर्ब हो जाते हैं और खुदा को बहुत छोटा समझे, खुदा को बड़ा समझते हैं, खुदा को हर जगह समझते हैं, तो हर जगह सेम रहते हैं। जिस तरह से हम मंदिर मस्जिद चर्च में डर के रहते हैं, उसी तरह से हम हर जगह रहते हैं। लेकिन खुदा को वो छोटा सा एरिया फिक्स कर दिया कि तुम यहीं पे रहो और इसी इतनी जगह है तुम्हारी, बाहर तुम नहीं है। बोल इतनी बड़ी दुनिया में या हर जगह तुम नहीं है। हम सिर्फ यहां पे डरते हैं, बाहर नहीं डरते। बाहर हम किसी से कुछ भी कर सकते, खुदा तो सब कुछ है, हर जगह खुदा है। तो इसके लिए लोग आज भी जात पात में बटे हुए। आप देखिए, अभी अमृत साहब बोल रहे थे ऑक्सीजन लेते हो, हम ऑक्सीजन जो लेते हैं हम सभी लोग वापिस से छोड़ते हैं और वो जो तुम छोड़ते हैं वो पूरा वापिस हम लेते हैं। एक छोटा सा एग्जांपल, यहाँ पे कोई जात पात नहीं है, सभी मिक्स हो रही। कोई हवा को रोको, ऑक्सीजन को रोको, ये मेरा जात का है तू नहीं लेना, वो तेरा जात का मैं नहीं लेना। ये एक कैटेगरी का ऑक्सीजन है, तू ये समाज का है, हम तेरे को लेते नहीं। मगर भगवान बनाया, तुम कहां तक रोक सकते हैं रोको, मगर यहाँ पे कहां रोक सकते हैं? खाने पीने में रोक सकते हैं, चर्च मस्जिद मंदिर में कुछ अपना बोल के रोक सकते हैं, लेकिन जब सांस ले रहे हैं तो वो किसका है बोल के रोक सकते हैं।
ಇವತ್ತಿನ ಈ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.